ಮತ್ತೆ ಕ್ಯಾಮ್ರಾ ಬಿಟ್ಟ ಬಂದಿ ಏನು ಅಪ್ರಂಜಿ ಅದಿರ್ಲಿ ನಿನಗೊಂದು ಸಂತೋಷ ಸುದ್ದಿ ತಂದಿನಿ ನನಗೇನು ಕೊಡ್ತಿ ಹೇಳು ನೀ ಏನು ಕೊಡ್ತಿ ಹೇಳಿ ಮೊದಲ ಅದನ್ನ ಆಮೇಲೆ ನಾ ಕೊಡ್ತೇನಂತ ತಂದು ಕೊಡೋದೇನು ಬೇಡ ನಾನಾ ಸುದ್ದಿ ತಗೊಂಡಿನಿ ತಗೋ ಇದು ನನಗಿಡು ಇದಂತ ಇಟ್ಕೊಳಕ ನನಗೆ ತೆರಿಗೆ ಕೆಡದಂತ ಮಾಡಿ ಏನು ಅಂದ್ರ ಇಟ್ಕೋದಿಲ್ಲ ಅಂತೀಯಾ ಇಡು ನೀ ಏನು ಸುದ್ದಿ ಅನ್ನೋದು ಹೇಳೋ ತನಕ ನಾನು ನೋಡಿಲ್ಲ ಏನು ಸುದ್ದಿ ಹೇಳೋದು ಮೊದಲ ಒಟ್ಟ ಇಟ್ಕೋದಿಲ್ಲ ಅಂತೀಯಾ ಇಲ್ಲ ಹಂಗಂದ್ರೆ ಹೇಳ್ತೀನಿ ತಡಿ ಅಪ್ಪಾಜಿ ಮುಂದಿನ ವಾರ ದೀಪಾವಳಿ ಪ್ರಯುಕ್ತ 3 ದಿನ ಮಟಕ ಬಂದಂತ ಹೇಳ್ತಾಳ ಅದು ಕ್ಯಾನ್ಸಲ್ ಆಗ್ಯಂತ ಸುದ್ದಿ ಸಾಧ್ಯಪ್ಪ ಅಲ್ಲ ನಾ ಎಲ್ರು ನೌಕರಿಗೆ ಸಿಗೈತೆ ಅಂತ ಹೇಳಿ ನಾ ಮಾಡಿನೇ ನಿನಗೆ ಸಾಕೋಬೇಕ ನೌಕರಿನೇ ಅಪ್ಪಾಜಿ ಏನ್ ಕಾಮಿಡಿ ಮಾಡ್ತೀನಿ ನೀನು ಯಾಕನ ಅಲ್ಲ ಯಾವನಿಗೆ ಬೇಕಾಯ್ತು ಹೇಳಿ ಗೌರ್ಮೆಂಟ್ ನೌಕರಿ ಸಿಗ್ಲಾರ ನಂಬರ್ ಏನಾರು ಸಿಕ್ತಿ ಅಂದ್ರ ರಾತ್ರಿ ಫ್ಯಾಕ್ಟ್ರಿನೇ ಕಟ್ಸಿಬಿಡೋದು ಒಂದು ಗ್ಯಾರಂಟಿ ಫಿಗರ್ ಇದ್ರ ಇದ್ದು ರೊಕ್ಕ ಹಾಕಿ ಗಂಟು ಮಾಡ್ಕೊಂಡ್ರಾತ ನೀನು ಮೊದ್ಲ ನಾಡಿದಾವು ಸಿನಿಮಾ ಅಂತ ಓಡಾಡ್ತೈತಿ ನಾವು ಸ್ವಂತ ಸಿನಿಮಾ ತೆಗಿಬೋದು ಅದ್ರಾಗ ಬೆಳಗಿನ ಜಾವ 4 ಗಂಟೆ ಆಗ್ಯದ ಕನ್ಸು ಒಟ್ಟ ಫೇಲ್ ಆಗಲ್ಲ ಏನಂದಿ ಓಸಿ ನಂಬರ್ ಕಳಿಸ್ತೇ ಬಂದಿತ್ತ ಮಟ್ಕೊಂಡ್ರ ಕನಿಷ್ಠಾಗ ಊಟ ಕುಂತ್ರ ಗಂಗಳದಾಗ ಜಳಕ ಮಾಡಕತ್ತಿದ್ರ ಬಕೆಟ್ನಾಗ ಎದ್ರಾಗ ರ ಅಂತೀವಿ ಅದ್ರಾಗ ಬರ್ತಾವ ನೋಡಮ್ಮ ನನ್ನ ಕೈಯಾಗ ಬರೀ ಕಾಣ್ತದೆ ನೋಡ್ತೇನೆ ಕಾಣ್ತಾವ ಅದು ನಿನಗೆ ಕಾಣದ್ರ ಮತ್ತೆ ಯಾರಿಗೆ ಕಾಣುತ್ತ ಅದಕ್ಕ ಕೌಳತ್ತಿರ್ಬೇಕು ರಾತ್ರಿ 12 ಗಂಟೆಗೆ ಬೆಡ್ಶೀಟ್ ಹೋಗ್ಕೊಂಡು ಕಳ್ತಲ್ಲೇ ನೋಡ್ತಿರ್ಬೇಕು ಕಲ್ಯಾಣ ಕ್ಲೋಸ್ ಏನೈತಿ ಕಲ್ಯಾಣ ಓಪನ್ ಏನೈತಿ ಅಂತ ಕೌಳತ್ತಿದ್ರು ಮಾತ್ರ ಕಾಣ್ತಾವ ಕಾವಳಿಗೆ ಹೆಜ್ಜೆ ಮಾಡೋದು ಮಾತು ಮಾಡ್ಬಿಡೋಣ ಸರಿ ದಾರಿ ಬಿಡಿ ನಾ ಹೋಗ್ಬೇಕು ಇಲ್ಲಿ ಗೊತ್ತಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಬೇಸಾತಿತ್ತು ನೀವು ಇಂಥ ಬಿಸ್ಲಾಗ ಪ್ರಾಕ್ಟೀಸ್ ಮಾಡ್ದೆ ಸರಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ ಅಷ್ಟೊಂದೇ ನೀಟ್ ಅನ್ಸೋದಿಲ್ಲ ಗೇರ್ ಕೈ ಹಿಡ್ಕೊಂಡು ಚಾಲು ಮಾಡಿ ನಿಂತು ಬಿಟ್ಟಿ ಅಂದಂಗ ಚಾಲು ಮಾಡಿ ಹೊಡಿ ಶಿವಪೂಜೆ ಕಡೆಗೆ ಬಿಡು ಕಡ್ಡಿ ಶಿವಪೂಜೆ ಕಟ್ಕಡ ಬಂತಟ್ಟಿದ್ರು ಕಡ್ಬಾದ್ಮೆ ಕಡ್ಡಿ ಅಡ್ಡಿ ಬಂತಂತಾರಲ್ಲ ಇಂಥದ್ದು ಹೇಳ್ಬೇಕು ಅಲೇ ಯಾಕೆ ವೈಕಿ ಕಟ್ಟಿಸಿ ಮತ್ತೆ ಇಲ್ಲಿ ನಡೀತಲ್ಲ ನಮ್ಮ ಶೂಟಿಂಗ್ ನೋಡಿ ನಮ್ಮ ಸಂಕ ತಡಕಲಾರ್ದ ಅಲ್ಲ ಅಪರಂಜಿ ಇವನು ಬೇಕಪ್ಪ ಸಹವಾಸ ಮಾಡಿ ಎಷ್ಟು ದಿನ ಆಯ್ತು ಖರೆ ಹೇಳ ನಿಮ್ಗೆ ಪರಿಚಯನ ಇವನ ನೀನು ಬೆಂಗಳೂರ್ಲಿಂದ ಬಾಂಬೆ ತನ ಪರಿಚಯ ಇದ್ದಾನ ಪರಿಚಯ ಇಲ್ಲ ಅಂತದ್ದೆ ಅಲ್ಲ ಈ ಬೇಕಪ್ಪ ಸಹವಾಸ ಕಟ್ಟಿ ಈ ಆದ್ಯಾಗ ನಿಂತ್ಕೊಂಡು ತಕ ಊಟ ಅವಕ್ಕೆ ಬೇಕು ಬಂದ ಮಗನ ನೋಡು ಅನಿಸ್ತಿದ್ದೆ ಯಾರು ಅಲ್ಕಟ್ಟ ಕೆಲಸ ಮಾಡಿ ಅದಕ್ಕ ಅಲ್ಲಲ್ಲಿ ನಾನು ಏನು ಅಲ್ಕಟ್ಟ ಕೆಲಸ ಮಾಡಿದೆ ಅವನಿಗೆ ಎಷ್ಟು ಬಂದ್ಬಿಟ್ಟು ಬಡ್ಯಾಕ ಮತ್ತೆ ನಿಮ್ಮ ಅಕ್ಕನ ಮಗಳ ಮಾಡಿದ್ದೇನೆ ಬಂದ್ ಬಡ್ಯಾಕ ನಿಮ್ಮ ಅಕ್ಕನ ಮಗಳ ಅನ್ಕೊಂಡಿದ್ದೇನ ಲೇ ಯಾರ ಅಕ್ಕನ ಮಗಳ ನಮಗೆ ಲೇ ನೋಡಿದ್ರಿಗೆ ಫೋಟೋ ಬರ್ತಾರೆ ಸುಮ್ಮನೆ ಬರ್ತಾರೆ ನೋಡಿ ಗೊತ್ತಾಗ್ತ ಅಕ್ಕ ಮಕ್ಕಳು ಏನ್ ನೋಡಿದ ನಾವ ಏನ್ ಜಾಡ್ಯ ಗಾಡಿ ಗಿಡಿ ಅಂತ ಹೇಳಿ ಏನೋ ಬಾಳ ಮಾತಾಡಕತ್ತಿಲ್ಲ ಇವ ಯಾರಂತ ತಿಳ್ಕೊಂಡೆ ನನ್ನ 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 ಲವ್ವರ್ವ ಓ ಮೈ ಗಾಡ್ ತಿಳಿತೇನಲ್ಲಿ ಸುವರು ನಮಸ್ಕಾರ ಪೋ ಅಲ್ಲ ಅಪ್ರಂಜಿ ಇವನ್ ಹಿಸ್ಟ್ರಿ ಮೊದ್ಲೇ ಹೇಳಿದ್ರ ಎಲ್ಲ ಒತ್ತಟ್ಲಿಂದ ಹೇಳಿ ಬಿಡ್ತಿದ್ಯಾ ಇವನ್ ಹೆಂಗದೇನೋ ಏನದೇನೋ ಅಂಬೋದು ಆ ಹುಡುಗ ನಾನು ಹೀರೋನಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಇವನ ನೋಡವ ಇವನ ಹಂಗಂದ ಅಲ್ಲಲ್ಲಿ ಬಂದಿದ್ದಾರೆ ನೀನು ಮತ್ತೆ ಒದ್ಯಾಗ ಬರ್ಬೇಡಲಿ ನಾಳೆ 9-10 ಗಂಟೆಗೆ ಶ್ರೀದೇವಿ ಸ್ಟಾರ್ಟ್ ಆಗ್ತಾ ನಾನು ಹೋಗ್ಬೇಕು ಕರೆಕತ್ತ ನಮ್ಮ ಸಂಘ ಹೊಡ್ಯಾರ ನಾನು ಹೋಗ್ತೀನಿ ನೀವು ಶೂಟಿಂಗ್ ಮಿಷನ್ ಜಲ್ದಿ ಬರ್ರಿ ಏ ಇದು ಲೈಸೆನ್ಸ್ ಇಲ್ದ ಬಿಟ್ನಪ್ಪ ಅಂದ್ರೆ ಲೈಸೆನ್ಸ್ ಹಾಕಬೇಕ ಬೋರ್ಡ್ ಇಲ್ಲಕ್ರಿ ಯಾರು ಬೇಕು ಸಣ್ಣ ಆಗ್ತದೆ ನಾವು ಮೊದ್ಲು ಲೈಸೆನ್ಸ್ ಹಾಕ ನಡಿ ಮೊದ್ಲು ಅಯ್ಯ ಮನೆ ಹಾಳಾಗ ಹಾ ಲೈಸೆನ್ಸ್ ಹಾಕ್ಬಿಡಂಬ ಹಂಗ ಕಿರಿಕಿರಲ್ಲ ಚಲ ಮಾಡೆ ಅಪ್ಪಾಜಿ ಅಪ್ಪಾಜಿ ಯಾವಾಗ ಬಂದ್ರಪ್ಪ ಮದುವೆ ಚೆನ್ನಾಗೈತೆ ಮದುವೆ ಚೆನ್ನಾಗೈತೆ ಅಪ್ಪಾಜಿ ಯಾಕಪ್ಪ ಒಂಥರ ಇದೆಯಲ್ಲ ಮೈಯಲ್ಲಿ ಆರಾಮಿಲ್ಲವೇನಪ್ಪ ಆಗಿಲ್ಲಪ್ಪ ಚೆನ್ನಾಗಿದ್ದೇನೆ ಹೋಗಪ್ಪ ಪ್ರಾಣದಿಂದ ಆಯಸ್ಸಾಗಿರ್ಬೋದು ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿ
ಮಾವ, ನಿಮ್ಮ ಮುಖ ಬದಲಾಗಿದೆ. ನೀವು ಮಾತು ಕೂಡ ಸರಿಯಾಗಿ ಆಡ್ತಿಲ್ಲ. ಯಾಕೆ ಮಾವ? ಈ ಮನೆಗೆ ಕಾಲಿಟ್ಟ ತಕ್ಷಣ ನನ್ಗೆ ಯಾಕೋ ಭಯವಾಗ್ತಾ ಇದೆ. ಯಾಕೆ ಮಾವ, ಏನಾಯ್ತು? ಅಪ್ಪ, ಮೌನದ ಮೂಕ ಪೆಟ್ಟಿನ ನೋವು ನಾವು ಹೇಗೆ ತಡೆದುಕೊಳ್ಳೋಣ? ಏನಾಗಿದೆ ನೇರವಾಗಿ ಹೇಳಿ. ಈ ರೀತಿ ಮನದಲ್ಲಿ ಕೊರಗುತ್ತ ಕುಳಿತರೆ ಏನು ಪ್ರಯೋಜನ ಅಪ್ಪಾಜಿ? ನೀವೇ ಹೇಳಿ. ಮುಚ್ಚಿದ ರಾಗ ಒದಗಿಸಿ ಕಿಚ್ಚಿ ಏಳಲು ಬಾರದಂತಾಗಿದೆ. ಅಪ್ಪ, ಇದೇನು ಕಣ್ಣಲ್ಲಿ ನೀರು? ಈ ಕಣ್ಣೀರಿಗೆ ಕಾರಣ ಹೇಳದೆ ನಮ್ಮನ್ನು ಕೊಲ್ಲಬೇಡಿ. ನಮ್ಮಿಂದ ನಿಮಗೇನಾದರೂ ಇಲ್ಲಪ್ಪ, ನಾನು ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪದ ಶಿಕ್ಷೆ ಅಪ್ಪ ಇದು. ಅಪ್ಪ, ಏನು ತಪ್ಪು ಮಾಡಿರುವ ಅಪ್ಪಾಜಿ? ಏನು ಹೇಳ್ತಾ ಇರುವೆ? ನಮಗೊಂದು ತಿಳಿಯದಾಗಿದೆ. ಎಲ್ಲವನ್ನು ಬಿಡಿಸಿ ಹೇಳಿ. ಪರದೇಶಿ ಮಗುವನ್ನು ಪಾಲನೆ ಮಾಡುವುದು ಪುಣ್ಯದ ಕಾರ್ಯವನ್ನು ತಿಳಿದು ಶಿಕ್ಷಣ ಮಾಡಿದ್ದಕ್ಕೆ ಪಶ್ಚಾತ್ತಾಪದ ಶಿಕ್ಷೆ ಅನುಭವಿಸ್ತಾ ಇದ್ದೀನಪ್ಪ. ಇದೇನ್ ಮಾವ, ಏನು ಹೇಳ್ತಾ ಇದ್ದೀರಾ? ಆನಂದ ಅಂತ ಕೆಲಸ ಮಾಡಿದ್ದೇನಾ? ಇಲ್ಲ ಮಾವ, ನಮಗಿದ್ದನ ನಂಬೋದಕ್ಕೆ ಆಗ್ತಾ ಇಲ್ಲ. ನೀತಿಗೆಟ್ಟ ಮಗಳ ಕಥೆಯನ್ನು ಯಾವ ಬಾಯಿಂದ ಹೇಳಲ್ಲ. ಅಪ್ಪ, ನನ್ನ ತಂಗಿ ಶೋಭಾ ಮದುವೆಗಿಂತ ಮುಂಚೆ ಆನಂದನ್ನು ಮೆಚ್ಚಿಕೊಂಡು ತಮ್ಮ ಮೆಚ್ಚಿಯಂತೆ ಅಪ್ಪಾಜಿ ಅಪ್ಪಾಜಿ, ನನ್ನ ತಂಗಿ ಶೋಭಾ ಆನಂದನೊಂದಿಗೆ ಇದು ಸಾಧ್ಯವಿಲ್ಲ ಅಪ್ಪಾಜಿ, ಸಾಧ್ಯವಿಲ್ಲ. ಇದು ಬರೀ ಸುಳ್ಳು. ಆನಂದ ಅಂತ ಕೆಲಸ ಮಾಡುವನಲ್ಲ. ಪ್ರತ್ಯಕ್ಷ ಪತಿ ಕಾಮಗಳ ಕೂಟ ಕಂಡಾಗ ಮಾರುಓಟನಾದ ಭಾವನೆಗೆ ಮೂಕನಾಗಿ ನಿಲ್ಲಬೇಕಾಯಿತಪ್ಪ. ಅಪ್ಪಾಜಿ, ಕೂಡ ಹುಟ್ಟಿದ ತಂಗಿಗಿಂತಲೂ ಹೆಚ್ಚು ಪ್ರೀತಿ ವಾತ್ಸಲ್ಯದಿಂದ ಕಾಣುವ ಆನಂದ ನಿಜವಾಗ್ಲೂ ನಿಷ್ಕಪಟ ನಿಸ್ವಾರ್ಥಿ. ಒಬ್ಬ ನಿಷ್ಠವಂತ ವ್ಯಕ್ತಿ ಇಂಥ ಕನಿಷ್ಠ ಕಾರ್ಯಕ್ಕೆ ಕೈ ಹಾಕಲಾರರು. ಅಲ್ಲವೇ, ನನ್ನ ತಂಗಿಯು ಸಹ ಇಂಥ ದುಸ್ಸಾಹಸಕ್ಕೆ ಮನಸ್ಸು ಮಾಡಲಾರದಪ್ಪ, ಮನಸ್ಸು ಮಾಡಲಾರರು. ಅವರಿಬ್ಬರ ನಡತೆ ನಿಶಂಶವಾಗಿದೆ. ಅಪ್ಪ, ನೀವೇನಾದರೂ ಕಂಡಿರ ಹೇಳಿ ಅಪ್ಪಾಜಿ, ಹೇಳಿ. ಸುಮ್ಮನೆ ಯಾಕೆ ಕಣ್ಣೀರು ಸುರಿಸುತ್ತಾ ಇರುವೆ? ಪರೋಪಕಾರದ ಕಾಣಿಕೆಪ್ಪ ಈ ಕಣ್ಣೀರು. ಅವಮಾನದ ಕಿಚ್ಚಿನಿಂದ ಅವೇ ಆಗಿ ಇರಲಿಲ್ಲ. ಈ ಅಷ್ಟು ತಡೆರಾಯರದೆ ಅಪ್ಪ, ಅವರಿರುವರ ಸಂಬಂಧವು ಅನುರಾಗ ಸಂಗಮವೆಂದು ಏನನ್ನು ನೋಡಿ ಹೊರ ತಳಿದಿರಿ ಅಪ್ಪ? ಅದೆಲ್ಲವನ್ನು ವಿವರವಾಗಿ ಹೇಳಿ. ಅದನ್ನು ನಾನು ಪರಿಶೀಲನೆ ಮಾಡ್ತೀನಪ್ಪ, ನಾನು ಮಾಡುತ್ತೇನೆ. ಬೇಡಪ್ಪ, ಬೇಡ. ದೃಷ್ಟಿಗೆ ದೂರ ಆದ ಆ ಮನದಿಂದ ಆಚೆ ತೆಗೆದಾಕ್ಬಿಡಪ್ಪ. ಅಪ್ಪ, ನಾನು ಇಷ್ಟು ಸುಲಭವಾಗಿ ನಂಬಲಾರಿ. ಆನಂದ ಬರೀ ಸ್ನೇಹಿತನಲ್ಲಪ್ಪ, ನನ್ನ ಸಹೋದರ. ಹಾಗಾದರೆ ಶೇಖರ್ ರುದ್ರಗೌಡ ಅವರ ಪ್ರಣಯದ ಆಟ ಕಂಡಿದ್ದು ಸುಳ್ಳೆ? ಅಪ್ಪ, ಏನ್ ಹೇಳ್ತಾ ಇದೆಯಾ? ಅಪರಾತ್ರಿಯಲ್ಲಿ 2 ಗಂಟೆ 30 ನಿಮಿಷಕ್ಕೆ 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 2 ಗಂಟೆ 30
ಪತಿಗ್ರಹದಿಂದ ತವರ ಮನೆಗೆ ಬಂದು ಸಾವಿರಾರು ಜನರ ಎದುರಿಗೆ ಕಟ್ಟಿದ ಮಾಂಗಲ್ಯದ ಕಡಿದುಕೊಂಡು ತನ್ನ ಪಟ್ಟ ಜೀವನ. ಅಪ್ಪ ಆನಂದ್, ನಿನ್ನ ಒಳ್ಳೆಯ ಸ್ವಭಾವಕ್ಕೆ ಮಾರು ಹೋಗಿ ನನ್ನ ಸಹೋದರ ಕೈಯಿಂದ ನಿನಗೆ ರಕ್ಷಾಬಂಧನ ಕಟ್ಟಿಸಿದೆ. ಅಂತ ಪವಿತ್ರ ರಕ್ಷಾಬಂಧನವು ನಿಮ್ಮಂತ ಕುಯುಕ್ತಿಗಳಿಗೆ ಭಾವ ಬಂಧನವಾಯಿತು. ಕೋಣದ ಕಾಲಿಗೆ ಬಂಗಾರದ ಕಡಗನ್ನು ಕಟ್ಟಿದ ತುಡುಗುತನ ಬಿಡಬಹುದೇ? ಆದರಿಸಿದೀವಿ ಎಂದು ಹೊಗಳಿಸಿಕೊಂಡ ನಾನು, ಆದರೆ ತಂದೆ ಎಂದು ಹೊಗಳಿಸಿಕೊಳ್ಳುವಂತಾಯಿತು ನನ್ನ ಜೀವನ. ಬೆಳ್ಳಗಿರುವುದೆಲ್ಲ ಹಾಲೆಂದು ತಿಳಿದು ಮೋಸ ಹೋಗಿದ್ದೇವೆ. ಇದನ್ನು ಸ್ಮರಿಸಿಕೊಂಡು ಸಂಕಟ ಪಡುವುದಕ್ಕಿಂತ ಮರೆತು ಬಿಡುವುದು ಒಳ್ಳೆಯದು ಅಪ್ಪಾಜಿ, ಮರೆತು ಬಿಡುವುದು ಒಳ್ಳೆಯದು. ಮಗು, ನಾನಿಂದ ಬದುಕಲ್ಲ. ನನಗೂ ಯಾಕೋ ಅಪ್ಪಾಜಿ ಮಗು, ಮಾವ, ಹಣೆ ಬರಕ್ಕೆ ಮನೆಯಾರು ಅನ್ನುವ ಹಾಗೆ ಅದೆಲ್ಲವೂ ಮುಗಿದು ಹೋಗಿದೆ. ಅದನ್ನೆಲ್ಲ ಆದದನ್ನು ಇಲ್ಲಿಗೆ ಮರೆತು ಬಿಡೆ. ಮುಂದೆ ಆಗುವುದರ ಬಗ್ಗೆ ವಿಚಾರ ಮಾಡಿ ಮಾವ. ಏನಾಗಿಲ್ಲ ಅನ್ನೋದು ಏನೇ ಉಳಿದಿದ್ದಮ್ಮ. ಮಾನ ಮರ್ಯಾದೆಯಿಂದ ಮೆರೆದ ನಾನು ಮಾನವೀಯತೆ ಜನರಿಗೆ ಯಾವ ರೀತಿ ಮುಖ ತೋರಿಸಲಮ್ಮ ನಾನು. ಅಯ್ಯೋ ಅಪ್ಪಾಜಿ, ಯಾವುದೋ ಪಾಪಿ ಮಾಡಿದ ತಪ್ಪಿಗಾಗಿ ನಮ್ಮನ್ನೇ ಪರದೇಶಿಯನ್ನಾಗಿ ಮಾಡಬೇಡಿ ಅಪ್ಪ, ಮಾಡಬೇಡಿ. ಯಾರು ಬದುಕಬಲ್ಲರು ನಾಲಿಸ್ ಹೇಳ್ತಾ ಇದೆ. ಬೇಗನೆ ಹೋಗಿ ಒಂದು ಗ್ಲಾಸ್ ನೀರು, ಔಷಧಿ ಬಾಟಲಿಗಳನ್ನು ತೆಗೆದುಕೊಂಡು ಬಾ. ಹೋಗು. ನಿಜವಲ್ಲ ಈ ಕಾಯ, ನಿಜವಲ್ಲ ಈ ಕಾಯ, ಬದುಕೊಂದು ಸಂತೆಯಂತೆ ನೀಯಮ್ಮ. ಆದರದ ಅಪವಾದ ಒತ್ತು ಹೋದರು ಭಕ್ತದು ಈ ರುದ್ರಗೌಡನ ಚಪಲ. ಚಂಚಲ ಮನದ ಯೋಚನೆಯಲ್ಲಿ ಹೊರತಿದೆ ಮತ್ತೊಂದು ಉಪಾಯ. ಪ್ರಾಯ ಮೀರದ ಶೇಖರ್ನಿಗೆ ಮತ್ತೊಂದು ಮದುವೆ ಮಾಡಿ ಆ ಹೆಣ್ಣಿನಿಂದಲಾದರೂ ನಿತ್ಯ ತೃಪ್ತಿ ಹೊಂದಲೇಬೇಕು. ಅಲ್ಲಿಯವರೆಗೂ ಸಿದ್ಧವಾದ ಮುಕ್ತ ಹೆಣ್ಣು ಶಶಿರೇಖಾಳೊಂದಿಗೆ ಸಾಗಿಸಬೇಕು ಈ ಬ್ರಹ್ಮಚಾರಿ ವಿಲಾಸಮಯ ಜೀವನ. सकन ही तो चा पीने का क्या मजा,
ಮಜಾ मजा तो मजा ये रुद्रगौड़ का मजा कोई लोका नरक पे कोई लोका नित्यतया नित्यता नित्यता सुख्या ಪೂರ ವರ್ಷ ಕ್ಲಾಸ್ ಆಗಿ ಬರ್ಬೋದಾಗಿ ನಿಂತ್ಬಿಟ್ಟಿನಲ್ಲಿ ಈಗ ನೀನೇ ಒಂದು ಗದಿ ತೋರಿಸಲಿಲ್ಲ ನನಗ ಒಯ್ಕಂತ ಹೋಗಲಿ ಒಯ್ಕಂತ ಹೋಗ ಒಂದೇ ಉಳಿದ ದೋಸ್ತ ಈ ಓಸಿಯಿಂದ ನನ್ನ ಹೊಲ ಓತಿ ಮನೆ ಓತಿ ಈಗ ಹಳ್ಳದ ದಂಡೆಗ 2 ಎಕರೆ ಮಾತು ಉಳ್ಕೊಳ್ಳೋದ ಅದು ಮತ್ತೆ ನಾಳೆ ಓದ್ತದ ಈ ಓಸಿಂದ ನನ್ನ ಜೀವನನೇ ಹಾಳಾಯ್ತು ದೋಸ್ತ ಈಗ ಏನಿದೆ ನನಗ ಮ್ಯಾಕ್ ಮಾರಿ ನಿಂತ ಒಂದು ವೈಕಲ್ ಒಂದೇ ಉಳಿತ ದೋಸ್ತ ಆಮೇಲೆ ಬುದ್ಧಿ ಬೆಟ್ಟ ಆದಾಗ ಎಲ್ಲ ಜೀವನ ಸುದ್ದಾಯ್ತು ನೋಡಪ್ಪ ಅಂತಾನೆ ಇದೆಲ್ಲ ಒಟ್ಬಿಟ್ಟು ಒಳ್ಳೇದನ್ನ ಆಗಿದ್ಯಲ್ಲ ಹೋಗಿ ಯಾವ್ದನ್ನ ಸ್ವಲ್ಪ ಬಟ್ಟಿಸ್ಕೊಡ್ತೀನಿ ಗೌಡ್ರ ಮನೆಗೆ ಹೋಗಮ್ಮ ವ್ಯಾಪಾರನ ಮಾಡೋದು ನಡಿ ಗೌಡ್ರ ಮನೆಗೆ ನಾನು ಬರೋದಲ್ಲ ಬೋಯಪ್ಪ ಹೌದಪ್ಪ 3,000 ಸಾಲ ಮಾಡಿ ಮಕ್ಕಳ ಮೇಲೆ ಬಡ್ತಾರ ಕಟ್ಟ ಅಂತ ನಾ ಬರೋದಲ್ಲ ಬೇಡ ನೀನು ಸಾಯಕ್ಕೆ ಹೋಗ್ಬೇಡ ಎಲ್ಲಿಗೆ ಹೋಗಕ್ಕೆ ಹೋಗ್ಬೇಡ ನಾನು ಹೋಗಿ ರಕ್ತ ವ್ಯವಸ್ಥೆ ಮಾಡಿಕೊಂಡು ಬರುತ್ತೀನಿ ನೀನು ಸೀದಾ ಮನೆಗೆ ಹೋಗಪ್ಪ ನೀನು ಜಲ್ದಿ ಬಾ ದೋಸ್ತ ಇಲ್ಲಂದ್ರ ಸೀದಾ ಕೃಷ್ಣನಿಗೆ ಹೋಗಿ ಮಂದಿ ಕಣ್ಣಿ ಕಾಣೋದ ಮುಳುಗೋಗ್ಬಿಡ್ತು ನಾನು ಜಲ್ದಿ ಬಾ ಬೇಡ ಆಗದ ಮಾಡಬೇಡ ನಾನು ಹೆಂಗಾರ ಮಾಡಿ ವ್ಯವಸ್ಥೆ ಮಾಡ್ಕೊಂಡ್ ಬರ್ತೀನಿ ನೀನು ಹೋಗು ನೀನ್ ಜಲ್ದಿ ಇಸ್ಕೊಂಬಂದಿ ನಾಳೆ ನನ್ನ ಮಕ್ಕಳ ಮುಂದೆ ನೋಡ್ತಿದ್ದಿ ಕಟ್ತಾನೆ ಏನ ರೆಡಿ ಸಮ ಟೋಲ್ ಕಟ್ಟಿಗೆ ಬರ್ತೀನಿ ಜಲ್ದಿ ತಗೊಂಡು ಬಾ ನಾ ಬರ್ತೀನಿ ಸ್ವಲ್ಪ ಜಲ್ದಿ ಬರ್ಬೇಕಾಗಿತ್ತು ನೀನು ಸ್ವಲ್ಪ ಜಲ್ದಿ ಬೇಗ ನೋಡ್ತಿದ್ದೆ ನೀನು ಏನದು ನೋಡುದು ನಿಮ್ಮ ಡೈರೆಕ್ಟರ್ ಮಕನ ಯಾವ ಡೈರೆಕ್ಟರ್ ನಾನು ನೋಡಿಲ್ಲಲ್ಲ ಅವನ ನಿನ್ನ ಹೀರೋನಿನ ಮಾಡ್ತಾನೆ ಇಂದಲ್ಲ ಅವನ ಅವ ಮತ್ತೆ ಯಾವ್ದಾರ ಹೊಸ ಗಿರಾಕಿ ತಗೊಂಡ್ ಬಂದಿದ್ದೆ ಎಲ್ಲಿ ಹೊಸ ಗಿರಕ್ತಿರ್ತಾನ ಸಾಲ ಮಾಡಿ ಅವ್ರು ಕಿರಿಕಿರ್ತಾಳ ಪೋತ್ನಾಳ ಬ್ರಿಡ್ಜ್ ಕೊಟ್ಟಿದ್ನು ಅವ್ನು ಹಂಗ ಹಿಡ್ಕೊಂಬಂದು ಇಲ್ಲಿ ಉಳಿಸೇಳಿ ನೋಡಿ ನೀ ಅದೇ ನಡ್ಕೊಂಡು ಬಂದಿದ್ದಿ ನಾ ಆಗಿದ್ನಿ ಅಂದ್ರೆ ಅಲ್ಲೇ ದುಗಿಸಿ ಬರ್ತಿದ್ದೆ ಪಾಪ ಅಂತೇಳಿ ಉಳ್ಕೊಂಡನ ಇರ್ಲಿ ನಿಮ್ಗೆ ಏನಾದ್ರು ಸುದ್ದಿ ಮತ್ತೆ ಇದೇನಿದ ಒಂದ್ ನಮ್ಮನೆ ಚೆಂಡು ಬಿಡ್ದಂಗ್ ಬಿಡ್ಬೇಕು ಬಿಡಿ ಏನೋ ಸಣ್ಣ ಕಡಿತೇನೆ ಇಲ್ಲ ಕಡ್ದೈತಿ ಕಡ್ದಲ್ಲಿ ಇಟ್ಟು ಪುಟ್ಯಾಕ್ ಕುಂತೀವಿ ಮತ್ ನೀ ಬರ್ಬಾರ್ದು ಹಂಗೆ ಮಾಡ್ಕೊಂತ ನಿಂತಿಲ್ಲ ಆಮೇಲೆ ಅದ್ರ ತೋರ್ಸಂಗಿಲ್ಲ ನೋಡು ಮತ್ತೆ ಬೇಡ ಬೇಡ ಹಂಗ್ ಮಾಡಕ್ ಹೋಗ್ಬೇಡ ಈ ಸದ್ಯ ಮಂದಿಗೆಲ್ಲರಿಗೆ ತಂಡಿ ಹಿಡ್ದೈತಂತ ಸ್ವಲ್ಪ ಒಂದು ಗಿಚ್ಚಿ ಗಿಲ್ಗಿಲ್ ಬೇಡ ತಂಡಿ ಬಿಟ್ಟು ಇಲ್ಲ ಗಿಚ್ಚಿ ಗಿಲ್ಗಿಲ್ ಮಾಡೇ ಬಿಡ ಹೇ ದಯಾಶೂನ್ಯ ವಿಧಿ ಕಲ್ಪನೆಯಲ್ಲೂ ಕಾಣದ ಕಲ್ಮಶಿ ಗುಣಾದಿಗಳ ಉಗ್ರಣವಾದ ಓ ಈನ ಹೆಣ್ಣಿನೊಂದಿಗೆ ಈ ಶೇಖರಣ ಪ್ರಾಣಿ ಪ್ರಾಣವನ್ನು ಬರಿದು ಈಶ್ವರದ ಬಗೆಯಲ್ಲಿ ಬಳಗಲೆಂದು ಆಶೀರ್ವದಿಸಿದೆಯಾ ಈ ನಿನ್ನ ವಿನೋದ ಈ ನಿನ್ನ ಆಶಯದಿಂದ ನನ್ನ ಶಾಂತಿ ಬದುಕನ್ನೇ ಪಾಲನೆ ಮಾಡಿ ಸಂತೋಷ ಪಡುವೆಯಾ ನಿನ್ನ ವಿನೋದಕ್ಕಾಗಿ ನೀನು ರಚಿದ ಈ ಜಗದ ನಾಟಕದಲ್ಲಿ ನೀನು ಆಡಿದಂತೆ ನಾವು ಆಡಲೇಬೇಕು ಬನ್ನಿ ಸ್ವಾಮಿ ಹೊತ್ತಾಯ್ತು ಊಟ ಮಾಡುವರಂತೆ ಬನ್ನಿ ಶಶಿ ನನಗೆ ಯಾಕೋ ಹಸಿವೆ ಆಗಿಲ್ಲ ನನ್ನನ್ನು ಬಲವಂತ ಮಾಡಬೇಡ ಇದೇನ್ರಿ ದಿನಾಲು ಈ ರೀತಿ ಅಳುತ್ತಾ ಕುಳಿತಾರೆ ಅದು ಹೇಗ್ರಿ ಬನ್ರಿ ಹೊತ್ತಾಗ್ತಾ ಬಂತು ಮೊದ್ಲು ಊಟ ಮಾಡಿ ನಿಮ್ಮ ಆರೋಗ್ಯದ ಕಡೆ ಲಕ್ಷ್ಯ ಕೊಡಿ ನೀವೇ ಈ ರೀತಿ ಕುಂತ್ರೆ
ಮಾಡಿದ ಗತಿ ಏನಾಗ್ಬೇಕು? ಶಶಿ, ಅದೇಕೋ ಏನು ನನಗೆ ಇಲ್ಲಿರಲು ಮನಸ್ಸು ಒಪ್ಪಲ. ಇಲ್ಲಿಂದ ಬೇರೆ ಕಡೆ ವರ್ಗಾಯಿಸಿಕೊಂಡು ಹೋಗೋಣವೇ ಶಶಿ? ಆಯ್ತು, ನಿನಗೆ ಬೇಡ ಅಂದ್ಮೇಲೆ ನನಗೂ ಬೇಡ. ನಿಮ್ಮ ಇಷ್ಟನೇ ನನ್ನ ಇಷ್ಟ. ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಿ. ಶಶಿ, ಈ ಹಳ್ಳಿಯನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲದ ನನ್ನ ತಂದೆ ಈ ಜಗತ್ತನ್ನೇ ಬಿಟ್ಟು ಹೋದನು. ಅಂದಿನಿಂದ ನನಗಿಲ್ಲಿರಲು ಮನಸ್ಸು ಒಪ್ಪಲಾರದು ಶಶಿ. ಏನಾದರೂ ಪ್ರಯತ್ನ ಮಾಡಿ ವರ್ಗಾವಣೆ ಆರ್ಡರ್ ತೆಗೆದುಕೊಂಡು ಬರುತ್ತೇನೆ. ಹಾಗೆ ಆಗ್ಲಿ. ನೀವೇನು ಹೇಳ್ತೀರೋ ನಾನು ನಿಮ್ ಜೊತೆ ಅಲ್ಲೇ ಇರ್ತೇನೆ. ಶಶಿ, ಹಿಂದೆ ಹೋಗಬೇಕೆಂದು ನಿರ್ಧಾರ ಮಾಡಿರುವೆ. ಇನ್ನೇನ? ಯಾಕೆ ಯಾಕೆ ಇಷ್ಟೊಂದು ಅವಸರ ಮಾಡ್ತಾ ಇದ್ದೀರಾ? ಶಶಿ, ಇಲ್ಲಿ ಒಂದು ದಿನ ಕಾಲ ಕಳೆಯಬೇಕೆಂದರೆ ನನಗೆ ಒಂದು ಯುಗನೇ ಕಳೆದಂತಾಗುತ್ತದೆ. ಖಂಡಿತವಾಗಲು ಇನ್ನೆರಡು ದಿನದೊಳಗಾಗಿ ವರ್ಗಾವಣೆ ಆರ್ಡರ್ ತೆಗೆದುಕೊಂಡು ಬರುತ್ತೇನೆ. ನಾನೇನು ಬರಲೇ? ಹೋಗಿ ಬನ್ನಿ. ನೋಡ್ರಿ, ಆದಷ್ಟು ಬೇಗನೆ ಬಂದ್ಬಿಡಿ. ನಾನು ಮನೆಯಲ್ಲಿ ಒಬ್ಬಳೇ ಇರ್ತೇನೆ. ಓಕೆ ಶಶಿ, ನೀನೇನು ಚಿಂತೆ ಮಾಡಬೇಡ. ಬೇಗನೆ ಬಂದ್ಬಿಡ್ತೀನಿ. ಆಯ್ತು, ನಿಂತ್ಕೊಳ್ಳಿ. ನೋಡಿ, ಬೆಂಗಳೂರಿಂದ ಬರುವಾಗ ನನ್ಗೆ ಮಲ್ಲಿಗೆ ಹೂವು ತೆಗೆದುಕೊಂಡು ಬನ್ನಿ. ಆಯ್ತು ಯಾಕೆಂದ್ರೆ ಮಲ್ಲಿಗೆ ಹೂವು ಅಲ್ಲಿ ತುಂಬಾ ಚೆನ್ನಾಗಿರುತ್ತಂತೆ. ಆಯ್ತು ಶಶಿ, ಖಂಡಿತವಾಗ್ಲೂ ಮಲ್ಲಿಗೆ ಹೂವನ್ನೇ ತೆಗೆದುಕೊಂಡು ಬರ್ತೇನೆ. ನಾನೇನು ಬರ್ತೇನೆ. ಆಯ್ತು, ಹೋಗಿ ಬನ್ನಿ. ಶಶಿ, ಬನ್ನಿ ಮಾವ, ಕುಳಿತುಕೊಳ್ಳು. ವಿಜಯ್ ಎಲ್ಲಿಗೆ ಹೋಗಿದ್ದಾನೆ? ಕಾಣ್ತಾ ಇಲ್ವಲ್ಲ? ನೋಡಿ, ಅದೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಬೆಂಗಳೂರಿಗೆ ಹೋದ್ರು. ಏಕೆ? ಇಲ್ಲ, ಗೊತ್ತಿಲ್ಲ. ಯಾವ ಕೆಲಸದ ಮೇಲೆ ಹೋದ್ರು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಶಶಿ, ಯಾಕೋ ನಿನ್ನ ಮುಖದಲ್ಲಿ ಲಕ್ಷಣವೇ ಇಲ್ಲ. ಸುಸ್ತಾಗಿದ್ದೀಯಾ? ಮತ್ತಾವ ಚಿಂತೆ ಚಿಗುರೊಡೆಯಿತು ಈ ನಿನ್ನ ಮುಖದಲ್ಲಿ? ಹಾಗೇನಿಲ್ಲ ಮಾವ. ಶಶಿ, ರಮಣೀಯ ಮಂದ ಆಸ ಬೀರುವ ನಿನ್ನ ಮುಖವೆಂದು ಯಾವುದೋ ವ್ಯಸನದಲ್ಲಿ ಮಾಸಿ ಹೋಗಿದೆ ಶಶಿ. ಮಾವ, ಇತ್ತ ನನ್ನ ಚಿಂತೆ. ಅದು ಅಲ್ಲದೆ ಮಾವನನ್ನು ಕಳೆದುಕೊಂಡ ದುಃಖದಲ್ಲಿದ್ದೇನೆ. ನಿಮ್ಗೇನು ಅಂತ ಹೇಳಿ ಮಾವ? ಶಶಿ, ಇವೆಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯಲೇಬೇಕಾದ ಘಟನೆಗಳು. ನಡೆದ ಘಟನೆಗಳನ್ನು ಮರೆತು ಮುನ್ನುಗ್ಗಬೇಕು ಸುಖ ದುಃಖಗಳ ಸಂತೆಯಲ್ಲಿ. ಶಶಿ, ಬಾ, ಹಾಗೆ ಒಂದು ತೋಟದ ಕಡೆ ಸುತ್ತು ಹಾಕಿಕೊಂಡು ಬರೋಣ. ಬಾ. ಬೇಡ ಮಾವ, ನಂಗೆ ಯಾಕೋ ಮನಸ್ಸೇ ಸರಿ ಇಲ್ಲ. ನೀವೇ ಹೋಗಿ ಬನ್ನಿ. ನಿಂತ್ಕೊಳ್ಳಿ. ಒಳಗಡೆ ಕಾಫಿ ರೆಡಿ ಮಾಡಿದ್ದೇನೆ, ತಂದು ಕೊಡ್ತೀನಿ, ಕುಡಿಯೋರೆ. ತೆಗೆದುಕೊಳ್ಳಿ. ಅಂದು ಈ ಕಾಫಿಯ ಕಪ್ಪು ನಿನ್ನ ಕರದಲ್ಲಿ ಕಂಡಾಗ ನಿನ್ನ ಮಧುರ ಕಂಠದಿಂದ ಹೊರಬಿದ್ದ ರಾಗ ಮತ್ತೆ ನೆನಪಾಗುತ್ತಿದೆ ಶಶಿ. ಅದನ್ನು ಅಲ್ಲಿಗೆ ಮರೆತು ಬಿಡಿ. ಇನ್ನೊಮ್ಮೆ ಅದನ್ನು ನನ್ನಿಂದ ಆಲಿಸಿದಿರಿ. ನೋಡು ಶಶಿ, ಬಯಸಿ ಬಂದ ನನ್ನನ್ನು ಆಚೆ ತಳ್ಳಿ ಸಾಧಿಸುವೆಯಾದರೂ ಏನು? ಮಾವ, ಅದೊಂದು ನನಗೆ ವಿಪರ್ಯಾಸ ಇದ್ದ ಹಾಗೆ. ದಯವಿಟ್ಟು ನನ್ನನ್ನು ಕಾಡಬೇಡಿ. ಇನ್ಯಾವತ್ತಿಗೂ ನನ್ನನ್ನು ಆ ಬಂಧನಕ್ಕೆ ತಳಬೇಡಿ ಮಾವ. ವಿಪರ್ಯಾಸವಲ್ಲ ಶಶಿ, ನನ್ನ ಮನಃಶಾಂತಿಗೆ ಬೇಕಾದ ಉಲ್ಲಾಸ. ಮಾವ, ನನ್ನಿಂದ ಮಾತ್ರ ಅದು ಸಾಧ್ಯವಾಗ್ಲಾರದು. ದಯವಿಟ್ಟು ನಿಮ್ ಕಾಲು ಹಿಡಿದು ಬೇಡಿಕೊಳ್ತೀನಿ, ನನ್ನನ್ನು ಬಿಟ್ಟು ಬಿಡಿ ಮಾವ. ಶಶಿ, ಈ ಏಕಾಂತ ಸ್ಥಳದಲ್ಲಿ ಬೇರಾವುದನ್ನು ವಿಚಾರ ಮಾಡದೆ
ನನ್ಗೆ ಅಪರಂಜಿ ಇಷ್ಟು ಲೂಸ್ ಕಲೆಕ್ಷನ್ ಆವಾಗ ಕೊಡಿ ಶಾರ್ಟ್ ಸರ್ಕ್ಯೂಟ್ ಸುತ್ತೋಗ್ಬಿಡ್ತಾವೆ ಮಳ ನಾನು ಕೇಳ್ಕೊಂಡಿ ಅವನ ಒಂದ ಸಲ ಚಳಿ ಚಲ ಆಗತೈತಿ ಅಂತ ಅಲ್ಲ ನನಗನ ಬೆಳಕರ್ನಂಗಲ್ವ ನಮ್ಮೋನಿ ಭಾರಿ ತಂಗಿಲಿ ಕಚ್ಚಿಬಿಡು ಚಳಿ ಒಂದು ಗಿಚ್ಗಿಲ್ಗಿಲ್ ಕಂಡು ಆಮೇಲೆ ಮೈಲಿನ ಬಂದಂಗ ನೀವು ಹೇಳಾರ್ದಂಗೆ ನಿಮ್ಮ ಮೋನ್ ಮದುವೆಗೆ ಬಂದ್ರಲ್ಲ ಆಗಿದೆ ಒಳ್ಳೆದಲ್ಲ ನಿಮ್ಮ ಮೌನ ನಿಮ್ಮ ನೂರ ಒಂದು ಮಕ್ಕಳಾಗಿ ಪುಣ್ಯಾಗಿಟ್ಟು ಮಣ್ಣಾಗ್ರಿ ಹಾ ಮೈದನ ಹೇಳಿಲ್ಲ ಅನ್ಬೇಡ ಮತ್ತೆ ಇವತ್ತು ಮಧ್ಯಾಹ್ನ ಮನೆಗೆ ಬಂದ್ಬಿಡು ಊಟಕ್ಕೆ ಯಾಕೆ ಕಾರಣ ಇಟ್ಕೊಂಡಿದ್ದೇನ ಸ್ವಲ್ಪ ದೊಡ್ಡ ಮಾಡಿ ಎಲ್ಲ ಎಲ್ಲಿ ಮಾಡಿ ನಾನು ಮೊದಲೇ ಓದಿಸಿ ಲಾಸ್ ಆಗಿ ಬಹಳ ತ್ರಾಸಾಗಿ ಎಲ್ಲ ಜಾಬ್ ಬಿಟ್ಟು ಕ್ರಾಸಿಗೆ ಫುಲ್ ತ್ರಾಸ್ನಾಗದ ಫುಲ್ ತ್ರಾಸು ಏ ಯಾವ್ದ್ರ ಅವ್ನ ಅಂಟಿ ನೋಡಿ ಮದ್ವೆ ಆಗ ತಲೆ ಕೆಡಿಸ್ಕೋಬೇಡ ನಿಮ್ಮಂತ ಹುಡುಗಿಲ್ಲ ಬಿಡು ಅವ್ರ ಆಂಟಿ ಆಂಟಿ ಒಳಗಂತ ಫುಲ್ ಮಜಾ ಇರ್ತೈತಿ ಆಂಟಿನ ಮದ್ವೆ ಬಿಡ್ತೀವ ನಿಮ್ಮ ಮೈಂಡ್ ಯಾರ ಕರಿತಾರಲ್ಲ ಸ್ವಲ್ಪ ಹೆಂಗ ಗಂಟೆ ಕೇಳಿರಿ ನಾಳೆ ದೇವಸುಗ್ರಿಗೆ ಏನೋ ಹೋಗ್ರಿ ಇಲ್ಲ ಹಂಪಿಗೆ ಏನೋ ಹೋಗ್ರಿ ಹೋಗ್ರಿ ಹಂಪಿಗೆ ಹೋದ್ರೆ ಗುಡ್ಡಪಟ್ಟು ಇರ್ತಾವಂತ ನೋಡ ಇದೇ ಒಳ್ಳೆ ತಂದಾಗ ಒಂದು ಒಂದು ಉಪಾಯ ಮಾತಾಡ್ ಕೇಳೋದು ಈ ಓಸಿ ಆಡಂದನ ಲಾಸ್ ಆಗಿ ಹೇಳ್ಕೊತೀನಿ ಮನುಷ್ಯ ಯಾವ ಚಟಕ್ಕೆ ಬರಬಾರ್ದು ಈ ಓಸಿ ಚಟಕ್ಕೆ ಒಟ್ಟ ಬಲಿ ಆಗಬಾರ್ದು ಇದ್ರಾಗ ಆಗ ಲಾಸು ಸ್ವಲ್ಪ ತೃಪ್ತಿ ಇರೋದಿಲ್ಲ ಒಂದು ಕೂಳು ಒಟ್ಟಿಗೆ ಹತ್ತದಲ್ಲ ಅಷ್ಟು ಕಾಸು ಇರ್ತದೆ ಇದನ್ನ ದಯಮಾಡಿ ಯಾರು ಓಸಿ ಸ್ಪೋಟ್ ಆಡೋದು ಬಿಟ್ಟು ಉತ್ತರ ಆಗ್ರಿ ಬರಲಾ ಬಾಯ್ ಲಾಸ್ ಆಗ್ತಿಲ್ಲಪ್ಪ